ಬೆಂಗಳೂರು ಬಂದಿದ್ದು ನಾವು. ಒಂದು ವಾರ ಆಗಿತ್ತು ಶಿವಮೊಗ್ಗಕ್ಕೆ ಹೋಗಿ ನಾವು. ನೆನ್ನೆ ಅಷ್ಟೇ ಬೆಂಗಳೂರು ಬಂದಿಳಿದಿರೋದು. ಸೊ ಅಲ್ಲಿಂದ ಸ್ವಲ್ಪ ಬಿದ್ರ ಕಡೆ ಎಲ್ಲ ಒಂದು ಕಡೆ ತಂದು, ಹಂಗಾಗಿ ಅದು ಹಾಳಾಗ್ಬಿಡುತ್ತೆ. ಹಂಗಾಗಿ ಒಂದು ಸ್ವಲ್ಪ ತೆಗೆದು ಅವರೆಲ್ಲ ಬಿಡಿಸಿಟ್ಟಿದ್ರು ನಾನು ಬರೋ ಅಷ್ಟರಲ್ಲಿ. ಇದರಲ್ಲೇ ಇದೆ ನೋಡಿ ಕವರ್. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಬೆಳಗ್ಗೆನೆ ಬಿದ್ರು ಕಳೆನ ಕೊತ್ತಾ ಇದ್ದೀವಿ. ಆ್ಯಕ್ಚುಲಿ ಒಂದು ಕೆಲಸದ ಮೇಲೆ ಹೋಗಿದೆ, MLA ಅವ್ರ ಮನೆ ಹತ್ರ ಹೋಗಿ ಒಂದು ಸ್ಟಾಲ್ಗೆ ಇದನ್ನು ಕೇಳಬೇಕಾಗಿತ್ತು. ಹಾಗಾಗಿ ಅಲ್ಲಿ ಹೋಗಿ ಬಂದೆ. ಅದಷ್ಟರಲ್ಲಿ ಹೆಂಗೋ ಒಬ್ಬರು ಸಿಸ್ಟರ್ ಬಂದಿದ್ದರು ನಮ್ಮ ಮನೆಗೆ. ಅವ್ರು ಬಂದು ಪೂರ್ವಿನೆಲ್ಲ ಒಂಚೂರು ತಿಂಡಿ ಎಲ್ಲ ಮನೆಯಿಂದಲೇ ತಗೊಂಡು ಬಂದು ಎಲ್ಲ ಮಾಡಿ, ನಾನು ಬೆಳಗ್ಗೆ ಏನು ಮಾಡಿ ಕಳಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ನಿನ್ನೆ ರಾತ್ರಿ ಬೆಂಗಳೂರು ಬಂದಿದ್ದು ನಾವು. ಒಂದು ವಾರ ಆಗಿತ್ತು ಶಿವಮೊಗ್ಗಕ್ಕೆ ಹೋಗಿ ನಾವು. ನೆನ್ನೆ ಅಷ್ಟೇ ಬೆಂಗಳೂರು ಬಂದಿಳಿದಿರೋದು. ಸೊ ಅಲ್ಲಿಂದ ಸ್ವಲ್ಪ ಬಿದ್ರ ಕಡೆ ಎಲ್ಲ ಒಂದು ಕಡೆ ತಂದು, ಹಂಗಾಗಿ ಅದು ಹಾಳಾಗ್ಬಿಡುತ್ತೆ. ಹಂಗಾಗಿ ಒಂದು ಸ್ವಲ್ಪ ತೆಗೆದು ಅವರೆಲ್ಲ ಬಿಡಿಸಿಟ್ಟಿದ್ರು ನಾನು ಬರೋ ಅಷ್ಟರಲ್ಲಿ. ಅದೊಂದು ಕೆಲಸ ಇತ್ತು ಅಂತ ಹೋಗಿದ್ನಲ್ಲ, ಅಷ್ಟಲ್ಲೆಲ್ಲ ತೆಗೆದಿಟ್ಟು ಎಲ್ಲ ಮಾಡಿದರು. ಅವ್ರು ಒಂದು ಸ್ವಲ್ಪ ಕೊಟ್ಟೆ ಅವ್ರಿಗೆ, ಜಾಸ್ತಿ ಕೊಡಲಿಲ್ಲ. ಯಾಕಂದ್ರೆ ಇನ್ನೊಂದು ಮನೆಗೆ ಕೊಡೋದಿತ್ತು. ಹಂಗಾಗಿ ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ಪಾಪ ಅವ್ರು ಬಂದು ತಿಂಡಿ ಮಾಡಿ ಪೂರಿನ ಕಳಿಸಿ, ಅವ್ರ ಮನೇಲೆ ಯೂನಿಫಾರ್ಮು ಎಲ್ಲ ಉಳ್ಕೊಬಿಟ್ಟಿತ್ತು. ಮೊನ್ನೆ ಅವ್ರ ಮನೇಲಿ ಇದ್ದಿದ್ದೆಲ್ಲ 2 ದಿನ ಯೂನಿಫಾರ್ಮು, ಶೂಸು ಎಲ್ಲ ಅವ್ರ ಮನೇಲೇ ಇತ್ತು. ಪಾಪ ಬಂದು ತಿಂಡಿ ಮಾಡಿಕೊಟ್ಟು ಅವನನ್ನು ಸ್ಕೂಲಿಗೆ ಕಳಿಸಿ, ಆಮೇಲೆ ಎಷ್ಟೊಂದು ಪಾತ್ರೆಗಳೆಲ್ಲ ಇತ್ತು. ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಇವಾಗ ತಿಂಡಿ ಮಾಡ್ಕೊಂಡು ಅವ್ರು ಹೋದ್ರು. ಅವ್ರ ಮನೆಯಿಂದನೇ ಇಡ್ಲಿ ಹಿಟ್ಟು ಅಲ್ಲ ದೋಸೆ ಹಿಟ್ಟು ಎಲ್ಲ ತಗೊಂಡು ಬಂದ್ಬಿಟ್ಟಿದ್ರು. ಪಲ್ಯ, ದೋಸೆ ಹಿಟ್ಟು ಎಲ್ಲ ತಗೊಂಡು ಬಂದ್ಬಿಟ್ಟೆ. ನಾನು ಬೇರೆ ಅಲ್ಲೆಲ್ಲೋ ಇದ್ದೆ. ಪೂರಿನ ಹೆಂಗೆ ಕಳ್ಸೋದು ಹೆಂಗೆ ಕತೆ ಅಂತ ಯೋಚನೆ ಆಯಿತು. ಸೊ ಅದು ಹೆಂಗೆ ಒಂದು ಆಯ್ತು ಕತೆ. ಬಿದ್ರು ಕಳೆ ಒಳ್ಳೆ ಚೆನ್ನಾಗಿದ್ದಾವೆ ನೋಡಿ. ಇಷ್ಟು ಇದಾಗ್ತಾಯಿದೆ. ಸೇಮ್ ಸೌತೆಕಾಯಿಗೆ ಹಿಂಗೆ 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 ಹೆಚ್ಚುತ್ತೇವೆ ನೋಡಿ. ಇದನ್ನು ಮಾಡೋದಕ್ಕೆ ಹೆಸರು ಬೇಳೆ ಮಾಡೋಕ್ಕೆ ಹಂಗೆ ಹೆಚ್ಚೋದು ಇದನ್ನು ನಾವು. ಆ್ಯಕ್ಚುಲಿ ಕಹಿ ಆಗಲ್ಲ ಅಂತ ಹೇಳಿದ್ರೆ, ಅದು ಕಹಿ ಆಗಿಬಿಟ್ರೆ ಸಾಂಬಾರು ತಿನ್ನೋಕ್ಕಾಗಲ್ವಲ್ಲ. ಅದಕ್ಕೊಂದು ಹೇಳ್ಕೊಟ್ರು ಇವರು ವಿದ್ಯಾಶ್ರೀ ಅಂತ ಇವಾಗ ಬಂದಿದ್ರಲ್ಲ ಅವರು. ಇದನ್ನು ಬೇಯಿಸ್ಬಿಟ್ಟು ಆ ನೀರನ್ನ ಚೆನ್ನಾಗಿ ಹಿಂಡಿ ತೆಗೆದ್ಬಿಟ್ಟು ಬಿಸಾಕಿ, ಬೇರೆ ನೀರು ಮಾಮೂಲಿ ಕಾಳು ಬೇಯಿಸಿರ್ತೀವಲ್ಲ ಆ ನೀರಿಗೆ ಹಾಕೊಂಡು ಮತ್ತೆ ಸಾಂಬಾರು ಮಾಡ್ಕೊಂಡ್ರೆ ಇದು ಅಷ್ಟು ಕಹಿ ಆಗಲ್ಲ ಬಂತೆ. ಇವಾಗ ಹೇಳಿದ್ರು ನನಗಂತ. ಮೂಸರಿ ತುಂಬ ಕಹಿ ಆಗಿಬಿಟ್ಟಿತ್ತು. ಯಾಕಂದರೆ ಇದು ಹಂಗೆ ಕಹಿ ಅಂಶ ಇರುತ್ತೆ. ಆಮೇಲೆ 3 ದಿನ ನೆನೆಸಿಡ್ಬೇಕು ಇದನ್ನು. ಹಂಗೆ ಅಡುಗೆ ಮಾಡೋಕ್ಕಾಗಲ್ಲ. ಬಿದ್ರು ಕಳೆ ಎಲ್ಲ 3 ದಿನ ನೆನೆಸಿಟ್ಟೇ ಚೆನ್ನಾಗಿ ತೊಳೆದು ಆಮೇಲೆ ಅಡುಗೆ ಮಾಡಬೇಕು. ಗಟ್ಟಿ ಆಗ್ಬಿಟ್ಟೈತೆ, ಬಲ್ತ್ಬಿಟ್ಟಿದೆ. ನಾವು ತಂದಿದ್ದಾಗಲೇ ಎಷ್ಟು ದಿನ ಆಯಿತು. ಏನು ಮಾಡೋದು, ನಾವು ಅಲ್ಲಿ ತರೋದೇ ಇಲ್ಲೇನೇ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಕೂತಿದ್ವಾ. ಅಲ್ಲೇ ನಾವು ಶಿವಮೊಗ್ಗ ಸಾಗರದಲ್ಲೇ ಉಳ್ಕೊಂಡಿದ್ದು ಕರೆಕ್ಟಾಗಿ 6 days ನಾವು ಅಲ್ಲೇ ಇದ್ದಿದ್ದು. ಸ್ಟಾಲು ವಿತ್ ದೇವಸ್ಥಾನ, ಚೌಡೇಶ್ವರಿ ದೇವಿ ನೋಡ್ಕೊಂಡು ಬಂದಿದ್ದು. ಅದಾದಮೇಲೆ ಆ ಬ್ರಿಡ್ಜ್ ನೋಡ್ಕೊಂಡು ಬಂದಿದ್ದು. ಆಮೇಲೆ ಬಳೆ ಪದ್ಮಾವತಿ ಅಮ್ಮನವ್ರನ್ನ ನೋಡ್ಕೊಬರಕ್ಕೆ ಹೋಗಿದ್ದು. ಅದು ಬಿಟ್ಟು ಜೋಗ ನೋಡ್ಕೊಂಡು ಬಂದಿದ್ದು. ಸೊ ಇದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಒಂದು ವಾರ ಓಡಾಡ್ಕೊಂಡು ಬಂದು ಸಾಕಾಗ್ಬಿಟ್ಟಿದೆ. ಬಟ್ ಆದರೂ ಬೆಳಗ್ಗೆನೇ ಇದ್ದೆ. ಏನಕ್ಕಂದರೆ ಇವತ್ತಿಂದ ಮತ್ತೆ ಸ್ಟಾಲ್ ಇದೆ. ಸೊ ಇನ್ನೂ 4 days ಸ್ಟಾಲ್ ಇದೆ. ಸೊ ಇಲ್ಲಿ ಏನು ಕತೆ ಅಂದರೆ,
ಬಗಲಗುಂಟೆ ಹತ್ರ MA ಗ್ರೌಂಡ್ ಇದೆಯಲ್ಲ, ಆ ಗ್ರೌಂಡಲ್ಲಿ ಸ್ಟಾಲ್ ನಡೆಯುವಂಥದ್ದು ಕಾರ್ ಮೇಳ ಅಂತ ನಡೀತಾ ಇದೆ. ಸೊ ಅದಕ್ಕೋಸ್ಕರನೇ ಅವ್ರು MLA ಅವ್ರ ಹತ್ರ ಕೇಳಕ್ಕೆ ಹೋಗಿದೆ. ತುಂಬ ಸ್ಟಾಲ್ಗಳಿಗೆ ಹೆಲ್ಪ್ ಮಾಡಿದ್ದಾರೆ ಸರು. ಸೊ ಅದಕ್ಕೆ ಈ ಏರಿಯಾ ಮೇಲೆ ಅವ್ರ ಹತ್ರ ಹೋಗಿ ಕೇಳಿದ್ದು. ಸೊ ಅವ್ರು ತುಂಬ ಕಡೆ ನನಗೆ ಹೆಲ್ಪ್ ಮಾಡಿದ್ದಾರೆ. ಒಂದು 2 ಸಾರಿ MA ಗ್ರೌಂಡಲ್ಲಿ ಹಾಕಿದ್ದೆ, ಅವಾಗ ಫ್ರೀ ಮಾಡಿಸ್ಕೊಟ್ರು ನನಗೆ ಸ್ಟಾಲೆಲ್ಲ. MLA ಸರ್ ಮುನಿರಾಜು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಸ್ಟಾಲು ಎಲ್ಲ ಕಡೆ ತುಂಬ ಜಾಸ್ತಿ ಇರುತ್ತೆ ರೇಟು. ಸೊ ಈ ಥರ ಫ್ರೀ ಕೊಟ್ಟಾಗ ತುಂಬ ಅನುಕೂಲ ಆಗುತ್ತೆ ನನಗೆ. ಒಂದೊಂದು ಕಡೆ ವ್ಯಾಪಾರನೂ ಆಗಲ್ಲ, ಆವಾಗ ಸ್ಟಾಲ್ ಚಾರ್ಜ್ ಕಟ್ಟಿದ್ರೆ ನಮಗೆ ತುಂಬ ಲಾಸ್ ಅನಿಸುತ್ತೆ. ಅದು ಬರ್ತು ಅಲ್ಲ ನಮಗೆ. ಅಟ್ಲೀಸ್ಟ್ ಏನೋ ವ್ಯಾಪಾರ ಆದರೆ ಏನೋ ಒಂದಿಷ್ಟು ಕೊಡೋಣ ಅನ್ಬೋದು. ಬಟ್ ಎಲ್ಲ ಸ್ಟಾಲ್ಗಳಲ್ಲಿ ಹಂಗೆ ಬಿಡಲ್ವಲ್ಲ ನಮಗೆ, ಏನು ಮಾಡೋಕ್ಕಾಗಲ್ಲ. ಹೆಂಗೋ ಜೀವನ ನಡೆಸ್ಬೇಕಷ್ಟೆ. ಸೊ ಎಂಥ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಚೆನ್ನಾಗಿತ್ತು. ಒಳ್ಳೆ ಮಳೆ ವೆದರು, ಆ ಶಿವಮೊಗ್ಗ ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಆ ಬ್ರಿಡ್ಜು ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡ ಬ್ರಿಡ್ಜ್ ಅದು ಅಂತ ನೋಡ್ತಾ ಇದ್ದೆ ನಾನು. ಸಿಗಂದೂರು ಬ್ರಿಡ್ಜ್ ಇದೆಯಲ್ಲ. ಬಟ್ ಇನ್ನೊಂದು ಬೇಜಾರಿನ ವಿಷಯ ಅಲ್ಲಿ ಏನಂತ ಅನಿಸ್ತು ಅಂದರೆ, ಆ ಲಾಂಚ್ ಇದೆಯಲ್ಲ, ಆ ಲಾಂಚನ್ನ ಸುಮ್ಮನೆ ನಿಲ್ಸಿದ್ದಾರೆ ಒಂದು ಕಡೆ ಮೂಲೆಯಲ್ಲಿ. ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಒಂದು ಕಾಲದಲ್ಲಿ ಆ ಲಾಂಚ್ ಬ್ಯುಸಿಯಾಗಿ ಓಡಾಡ್ತಿರೋಂಥ ಒಂದು ಇದಾಗಿತ್ತು. ಇವಾಗ ಏನೂ ಇಲ್ವಲ್ಲ, ಅದು ನೋಡೋಕ್ಕೆ ಬೇಜಾರಾಗ್ತಿತ್ತು. ಆಮೇಲೆ ಇವಾಗ ಬ್ರಿಡ್ಜ್ ಆಗಿದೆ ಅಂತ ಹೇಳಿ ಅದನ್ನು ಮೂಲೆಯಲ್ಲಿ ನಿಲ್ಲಿಸೋ ಬದಲು ಅಟ್ಲೀಸ್ಟ್ ಅದನ್ನ ಟೂರಿಸಮ್ಗೆ ಯೂಸ್ ಮಾಡ್ಕೋಬೋದಲ್ವಾ. ಎಷ್ಟೊಂದು ಜನ ಇಷ್ಟಪಟ್ಟು ಆ ನೀರೊಳಗಡೆ ಹೋಗ್ತಾರೆ. ಹಾಗಾಗಿ ಟೂರಿಸಮ್ಗೆ ಯೂಸ್ ಮಾಡ್ಬೋದು ಅಂತ ನಮಗೊಂದು ಕಡೆ ಅನ್ನಿಸ್ತು. ಬಟ್ ಮಾಡಿದರೆ ಒಳ್ಳೆಯದು. ಅಲ್ಲಿನವರು ಅದನ್ನು ಗಮನಕ್ಕೆ ತಗೊಂಡು ಟೂರಿಸಮ್ ಮಾಡ್ಬೋದು ಅದನ್ನು. ಅದೊಂದು ನಂಗೆ ಮೈಂಡಿಗೆ ಬಂತು. ಅದು ನೋಡುವಾಗ ತುಂಬಾ ಬೇಜಾರಾಯಿತು. ಅಯ್ಯೋ ಪಾಪ, ಎಂಥ ಒಂದು ಕಾಲದಲ್ಲಿ ಹೆಂಗೆ ಬ್ಯುಸಿಯಾಗಿ ಓಡಾಡ್ತಿದ್ದಿದ್ದು ಇದು ಲಾಂಚ್ ಇವಾಗ ಸುಮ್ಮನೆ ನಿಂತಿದ್ದಿಲ್ಲ ಒಂದು ಕಡೆ ಅಂತ ಅನ್ನಿಸ್ತು. ಏನು ಇಷ್ಟೊಂದು ಸ್ಪೀಡಾಗಿ ಕೂಯ್ದ್ಬಿಡ್ತು. ಏನಾದ್ರು ಕೈ ಕೂತ್ಕೊಂಡ್ಬಿಟ್ಟಿದ್ರೆ ದೇವರೇ ಗತಿ. ಆ್ಯಕ್ಚುಲಿ ಇದನ್ನು ಕಿತ್ತು 4-5 ದಿನ ಆಗ್ಬಿಡ್ತಲ್ಲ, ಒಂಥರ ಆಗ್ಬಿಟ್ಟಿದೆ ಇಲ್ಲಿ. ಏನು ಮಾಡ್ತೀವಿ, ಬಟ್ ಏನಾಗಲ್ಲ ಇದು. ಅದೇನಾಗಿದೆ ಅಂದರೆ ಅದೇ ಕಿತ್ತು 4-5 ದಿನ ಆಗಿರೋದ್ರಿಂದ ಹಂಗಾಗಿದೆ ಅಷ್ಟೇ, ಏನಾಗಲ್ಲ ಇದು. ಸೊ ಎಲ್ಲಿವರೆಗೂ ಮೆತ್ತಗಿದೆ ಅಲ್ಲಿವರೆಗೂ ಕಟ್ ಮಾಡಬೇಕಷ್ಟೇ ಇದನ್ನು. ಅದಾದ್ಮೇಲೆ ಕಟ್ ಮಾಡೋಕ್ಕಾಗಲ್ಲ, ವೇಸ್ಟ್ ಇದು. ಅಷ್ಟೇ ಕಟ್ ಮಾಡಿ ತೆಗೆದುಬಿಡ್ಬೇಕು. ಗ್ರೀನ್ ಇದೆಯಲ್ಲ, ಈ ಗ್ರೀನ್ ಕಲರು ಇದು ವೇಸ್ಟ್ ಅಂತ. ಅದು ಎಲೆಯದಾಗಿರಲ್ಲ, ಗಟ್ಟಿಯಾಗಿರುತ್ತೆ. ಸೊ ಅಲ್ಲಿ ಕಟ್ ಮಾಡಿ ಎಸ್ಕೊಡ್ಬೇಕು. ನುಗ್ಗೆಕಾಯಿ ತೊಗೊಂಡು ಬಂದಿದ್ದೀನಿ. ತುಂಬ ದಿನಗಳ ನಂತರ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ. ಸೊ ನಮ್ಮದು ಫೋನ್ ಬೇರೆ ರೀಚಾರ್ಜು ಅದು ಪೋಸ್ಟ್ ಪೇಡ್ ಮಾಡ್ಕೊಬಿಟ್ಟು ಸಿಕ್ಕಾಪಟ್ಟೆ ಬಿಲ್ ಬರ್ತಾಯಿತ್ತು. ಪ್ರೀಪೇಡ್ ಮಾಡಿಸೋಣ ಅಂದ್ಬಿಟ್ಟು ಏರ್ಟೆಲ್ ಆಫೀಸ್ ಹತ್ರ ಹೋಗಿದ್ದೆ. ಅದಾದಮೇಲೆ ಐಬ್ರೋ ಮಾಡಿಸ್ಬೇಕಾಯ್ತು. ಐಬ್ರೋ ಇದಕ್ಕೆ ಹೋಗಿ ಬಂದು ಪಾರ್ಲರ್ಗೆ. ಸೊ ಅಲ್ಲಿಂದ ಬರಬೇಕಾದ್ರೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಬೇಡ ಅಂದರು. ಪರಂಗಿ ಹಣ್ಣು ಮತ್ತು ಬಾಳೆಹಣ್ಣು ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೂ ಒಬ್ಬನೇ ಮಗ ಅಂತೆ, ಸಿಂಗಲ್ ಪೇರೆಂಟ್. ನಾನು ಈ ಥರ ದುಡಿತಾ ಇದ್ದೀನಿ ಅಂತೆಲ್ಲ ಹೇಳಿದರು. ಆದರೂ ಒಂದು ವರ್ಷದಿಂದ ನಿಮ್ಮನ್ನು ನೋಡ್ತಾಯಿದ್ದೀವಿ ಇದೇ ರೋಡಲ್ಲಿ, ಬಟ್ ಮಾತಾಡ್ಸೋಕ್ಕೆ ನಿಮಗೆ ಸಿಗ್ತಾನೆ ಇರಲಿಲ್ಲ, ಸ್ಪೀಡಾಗಿ ಹೋಗ್ಬಿಡ್ತಾಯಿದ್ರು ಅಂತ ಅಂದರು. ಬಟ್ ಮಾತಾಡ್ಸಿದ್ರು, ಖುಷಿಯಾಯಿತು. ಸೊ ಅದ್ರ ಜೊತೆಗೆ MA ಗ್ರೌಂಡಲ್ಲಿ ಒಂದು ಸ್ಟಾಲ್ ಕೇಳ್ಕೊಬರೋಣ ಅಂತ ಹೋಗಿದ್ದೆ. ನೋಡ್ಬೇಕು, ಶನಿವಾರ ಭಾನುವಾರ ಹಾಕೋಣ ಅಂತ ಒಂದು ಪ್ಲ್ಯಾನಿಂಗ್ ಇದೆ. ನಾರ್ಮಲ್ ಬಟ್ಟೆನಾ? ಸರಿ. ಅಂದರೆ ನಾಡಿದ್ದಲ್ವ ಇರೋದು ಇಂಡಿಪೆಂಡೆನ್ಸ್ ಡೇ? ಅವತ್ತು ಟ್ರ್ಯಾಕ್ ಪ್ಯಾಂಟ್ ಟ್ರ್ಯಾಕ್ ಸೂಟ್ ಇರುತ್ತೆ. ಡ್ಯಾನ್ಸ್ ಅವತ್ತೇನೆ ಇರೋದು 15th?
ಹೌದಾ? ಇವತ್ತೆಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಗೊತ್ತಾ? ಬೆಳಗ್ಗೆಯಿಂದ 5 ಪೀರಿಯಡ್ ಪ್ರಾಕ್ಟೀಸು. ರಾಯರಿಗೆ ಪೂಜೆ ಆಯಿತು. ಪ್ರಸಾದ ತೊಗೊಂಡು ಬಂದಿದ್ದೆ, ಹೊಳೆ ಚೌಡೇಶ್ವರಿ ದೇವಸ್ಥಾನದ್ದು ಮತ್ತು ಬಳೆ ಪದ್ಮಾವತಿ ದೇವಸ್ಥಾನದ್ದು ಕೂಡ. ಅದ್ರ ಜೊತೆಗೆ ಒಂದು ಕಾಯಿ ಕಟ್ಟೋದಕ್ಕೆ ತೊಗೊಂಡು ಬಂದಿದ್ದೀನಿ. ಸೊ ಇನ್ನೊಂದು ತೀರ್ಥಕಾಯಿ ಥರ ಪೂಜೆ ಮಾಡಿಕೊಟ್ಟಿದ್ದಾರೆ. ಇದು ಪ್ರಸಾದ, ಚೌಡೇಶ್ವರಿ ದೇವಸ್ಥಾನದಲ್ಲಿ ತೊಗೊಂಡಿರೋ ಪ್ರಸಾದ. ಸೊ 2 ದೇವಸ್ಥಾನದಲ್ಲೂ ಪ್ರಸಾದ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಪೂಜೆ ಮಾಡಿಬಿಡೋಣ ಇವತ್ತು, ರಾಯರ ವಾರ, ಗುರುವಾರ ಅಂತ ಹೇಳ್ಬಿಟ್ಟು ಕಾಯಿ ಕಟ್ಟೋದಿತ್ತಲ್ಲ. ಸೊ ಹಾಗೆ ಕಾಯಿನೂ ಪೂಜೆ ಮಾಡ್ಕೊಂಡಿದ್ದಾಯಿತು. ಸೊ ಕಾಯಿ ಕಟ್ಕೊಂಬಿಟ್ರೆ ಮುಗೀತು ಮನೆಗೆ. ಸೊ ಇವಾಗ ಇರೋ ಬರೋ ಶಕನೆಲ್ಲ ಕಿತ್ಕೊಂಡು ಹೋಯ್ತಾಯಿತ್ತು ಇಲ್ಲಿ. ಅಯ್ಯೋ ದೇವರೇ, ತುಂಬ ಲೇಟ್ ಆಗಿಬಿಟ್ಟಿದೆ. ಲೇಟ್ ನೈಟ್ ಇವತ್ತು ಪೂಜೆ ಮಾಡ್ತಾ ಇರೋದು. ಸ್ಟಾಲಿಂದ ಬಂದು ಸಿಕ್ಕಾಬಿಟ್ಟೆ ಕೆಲಸ ಒಂದು. ಅದ್ರ ಜೊತೆಗೆ ಇನ್ನೊಂದು ಸ್ಟಾಲಿತ್ತು ಅಂದ್ಬಿಟ್ಟು MLA ಅವ್ರ ಮನೆ ಹತ್ರ ಹೋಗಿ ಪರ್ಮಿಷನ್ ಕೇಳ್ಕೊಬರಕ್ಕೆ ಹೋಗಿದ್ದೆ. ಅದು ಬಿಟ್ಟು 2 ಸಾರಿ ಓಡಾಡಂಗಾಯಿತು. ಅವ್ರ ಮನೆಗೆ ಒಂದು ಸಾರಿ ಹೋಗಿದ್ದಾಯಿತು, ಮತ್ತು ಇನ್ನೊಂದು ಸಾರಿ ಗ್ರೌಂಡ್ ಹತ್ರ ಹೋಗಿ ಅಲ್ಲಿ ಪರ್ಮಿಷನ್ ಕೇಳೋಣ ಅಂತ ಹೋಗಿದ್ದಾಯಿತು. ಸೊ ಅಲ್ಲಿ ಏನೋ ಅಷ್ಟು ಇದಾಗಲ್ಲ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಇವತ್ತು ಬೇಡ, ಶನಿವಾರ ಮತ್ತು ಭಾನುವಾರ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಯಾಕಂದರೆ ಅಲ್ಲಿ ಎಷ್ಟು ದೊಡ್ಡ ಸ್ಟಾಲ್ ಏನು ಇರಲಿಲ್ಲ. ನೋಡೋಣ ಹೇಗಾಗುತ್ತೋ ಏನು ಕತೆ ಅಂತ ಭಯ, ಹಾಗಾಗಿ ಹಾಕಲಿಲ್ಲ. ನೋಡೋಣ, ಇನ್ನು 2 ದಿನ, 1 ದಿನ ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಊಟ ಮಾಡಬೇಕು. ಟೈಮ್ ಆಲ್ರೆಡಿ 10:30 ಆಗಿಬಿಟ್ಟಿದೆ. ಸೊ ಇಷ್ಟು ಹೊತ್ತಾಯಿತು ನೋಡಿ, ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ. ಅದಾದಮೇಲೆ ಮತ್ತು ಗ್ರೌಂಡ್ ಹತ್ರ ವಿಚಾರಿಸ್ಕೊಬರಕ್ಕೆ ಹೋದಾಗಲೇ ಹೋಗಿ ಐಬ್ರೋ ಮಾಡಿಸ್ಕೊಂಡು, ಅದಾದಮೇಲೆ ಸಿಮ್ ಕೂಡ ಇದಾಗ್ಬಿಟ್ಟಿತ್ತು ನಂದು, ಪ್ರೀಪೇಯ್ಡ್ ಮಾಡಿಸ್ಕೊಬಿಟ್ಟಿದೆ. ಅದೇನೋ ಮಾಡೋಕ್ಕೆ ಹೋಗಿ ಅದೇನೋ ಆಯಿತು ಕತೆ. ಪ್ರೀಪೇಯ್ಡಲ್ಲಿ ಬಿಲ್ಲು ಜಾಸ್ತಿ ಬರುತ್ತೆ ಮಂತ್ಲಿ. ಹಾಗಾಗಿ ಅಯ್ಯೋ ಸಾರಿ, ಕನ್ಫ್ಯೂಷನ್ ಆಗಿಬಿಟ್ಟು ಮಾತಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ಪೋಸ್ಟ್ ಪೇಯ್ಡ್ ಆಗಿಬಿಟ್ಟಿತ್ತು ನಂದು ಸಿಮ್ಮು, ಪೋಸ್ಟ್ ಪೇಯ್ಡ್ ಮಾಡಿಸ್ಕೊಬಿಟ್ಟಿದ್ದೆ. ಅದಕ್ಕೆ ಇವಾಗ ಪ್ರೀಪೇಯ್ಡ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಓಡಾಡ್ತಾಯಿದ್ದೀನಿ. ಏನು ಬಿಲ್ ಬರುತ್ತೆ ಅಂದರೆ ಮಂತ್ಲಿ ಅಯ್ಯೋ ತಲೆ ಕೆಟ್ಟು ಗೊಬ್ಬರ ಆಗ್ತಾಯಿತ್ತು. ಅದಕ್ಕೆ ಮೊದಲು ಪ್ರೀಪೇಯ್ಡ್ ಮಾಡಿಸ್ಕೋಬೇಕು ಅಂತೇಳಿ ಬಿಲ್ ಪೇ ಮಾಡಿ ಆ್ಯಪಲ್ಲಿ. ಅದಾದಮೇಲೆ ಮತ್ತೆ ಇನ್ನೊಂದು 2 ದಿನ ಬಿಟ್ಟು ಅದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ, ಕಂಪ್ಯೂಟರೈಸ್ ಮಾಡಿದ್ದೀವಿ ಅಂತ ಹೇಳಿದರು. ಸೊ ಅದೆಲ್ಲ ಮುಗಿಸ್ಕೊಂಡು, ಯಪ್ಪ ಏನು ಕೆಲಸಗಳು ಅಂದರೆ ಕೆಲಸಗಳು. ಅಪ್ಪ ಓಡಾಡಿ 2 ಸಾರಿ ಇವತ್ತು ಆ ಡಬ್ಬ ರೋಡಲ್ಲಿ ನಮ್ಮ ಮನೆಗೂ ಅಲ್ಲಿಗೂ ತುಂಬ ದೂರ, ಬಗಲುಗುಂಟೆಗೂ. ಹಾಗಾಗಿ ತುಂಬ ಓಡಾಡೋಕ್ಕೆ ಟೈಮ್ ತಗೊಳ್ಳುತ್ತೆ. ಏನಾಗಿದೆ ಇಲ್ಲಿ ಗುಳ್ಳೆ? ಸರಿ, ಓಕೆ, ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್. ಮತ್ತೆ ಸಿಗ್ತೀನಿ ನಾಳೆ ವೀಡಿಯೋದಲ್ಲಿ.